ಸೆಕೆಂಡ್ ಪೈಲಟ್ ಅದರ ಇವರು ಸೆಕೆಂಡ್ ಪೈಲಟ್. ಹಾಯ್ ಕರೋಜಿ, ನಿಮ್ಮ ಹೆಸರು ಆಪ್ಕ. ಕರೆಕ್ಟಾಗಿ 3 ಗಂಟೆಗೆ ಆನಂದರಾವ್ ಸರ್ಕಲ್ ಪಿಕಪ್ ಮಾಡಿದ್ರು. ಇವಾಗ ಟೈಮ್ ಬಂದು 3:10. ಮೆಜೆಸ್ಟಿಕ್ ಎಲ್ಲ ಪಿಕಪ್ ಮಾಡ್ಕೊಂಡು ಮಂತ್ರಿ ಮಾಲ್ ಕಡೆ ಹೊಂಟಿದ್ದು ಗಾಡಿ. ಡಬಲ್ ಬೆಡ್, ಒಂದು ಬ್ಲ್ಯಾಕ್ ಆ್ಯಂಡ್ ಒಂದು ಪಿಲ್ಲೋ ಕೊಟ್ಟಿರ್ತಾರೆ. ಇದು ಬಂದು ನಂದು ಸಿಂಗಲ್ ಬೆಡ್. ಇಲ್ಲಿ ಇನ್ನೊಬ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರೆ ಎಲ್ಲದಕ್ಕೆ ಅವರು ಕೂಡ ವಾಹನ ಚಾಲಕರು. ಬೆಂಗಳೂರು ಮತ್ತೆ ದಾವಣಗೆರೆ ಡಿಪೋ ಬಸ್ ಓಡಿಸ್ತಾರೆ, ಎಲೆಕ್ಟ್ರಿಕಲ್ ಬಸ್ ಇದೆ ಅವ್ರ ಬಸ್. ಇಲ್ಲ ಸೊ ರೈಟ್ ಹೊರತು ಗಾಡಿ ಮತ್ತೊಂದು. ನಮಸ್ಕಾರ, ಹಾಯ್ ಹಲೋ, ಐ ಆಮ್ ಮುರುಘರಾಜ್. ಹೆಂಗಿದಾರಣ ಎಲ್ಲರೂ? ಸೂಪರ್ ಆಗಿದ್ದಾರೆ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಬರೋಣ ಇವತ್ತಿನ ಜರ್ನಿ ಬೆಂಗಳೂರು ಟು ಹುಬ್ಳಿ ವೋಲ್ವೋ 9600 ಶರ್ಮಾ ಟ್ರಾವೆಲ್ಸ್ ಇದೆ. ಟಿಕೆಟ್ ರೇಟ್ ಬಂದು 1600 ರೂಪಾಯಿ ಇದೆ. ಇದು ಆನಂದರಾವ್ ಸರ್ಕಲಿಂದ ಬುಕ್ ಮಾಡ್ಕೊಂಡೆ ನಾನು ಬೋರ್ಡಿಂಗ್ ಪಾಯಿಂಟ್. 3 ಗಂಟೆಗೆ ಇಲ್ಲಿ ಬರುತ್ತೆ ಅಂತ ಹೇಳಿದಾರೆ. 2:45 ಟೈಮ್ ಆಯ್ತು, ಇನ್ನು 15 ನಿಮಿಷ ಬಸ್ ಬರುತ್ತೆ ಇಲ್ಲಿ. ಇಲ್ಲಿ 3 ಗಂಟೆಗೆ ಬಿಟ್ಟರೆ ಅಲ್ಲಿ 10:30 ರೀಚ್ ಆಗುತ್ತೆ ಅಂತ ತೋರಿಸಿದ್ರೆ ಟಿಕೆಟ್ ಎಲ್ಲ ಅವರು. ನೋಡೋಣ ಎಷ್ಟಕ್ಕೆ ರೀಚ್ ಆಗುತ್ತೀನಿ ಅಂತೇಳಿ. ವೋಲ್ವೋ 9600 BS6 ಯಾವ ಥರ ಐತಿ ಏನಂತೇಳಿ ತೋರಿಸ್ತಾ ಹೋಗ್ತೀನಿ ಬರ್ರಿ ನಿಮಗೆ. ಹೊಳ್ಳಿ ಊಟಕ್ಕೆಲ್ಲ ಹಾಕ್ತಾರ, ಹೊಳ್ಳಿ ವಾಶ್ರೂಮ್ಗೆಲ್ಲಿ ಟೈಮಿಂಗ್ ಕೊಡ್ತಾರೆ, ಅದನ್ನೆಲ್ಲ ಸಂದಾಗ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಬರೀ ಎಂಡೊಳಗೆ ಹೇಳ್ತೀನಿ ಎಷ್ಟು ಅವರ್ ಆಗುತ್ತೆ ಏನಂತೇಳಿ. ಕರೆಕ್ಟಾಗಿ 3 ಗಂಟೆಗೆ ಆನಂದರಾವ್ ಸರ್ಕಲ್ ಪಿಕಪ್ ಮಾಡಿದ್ರು. ಇವಾಗ ಟೈಮ್ ಬಂದು 3:10. ಮೆಜೆಸ್ಟಿಕ್ ಎಲ್ಲ ಪಿಕಪ್ ಮಾಡ್ಕೊಂಡು ಮಂತ್ರಿ ಮಾಲ್ ಕಡೆ ಹೊಂಟಿದ್ದು ಗಾಡಿ. ರೈಟ್ ಟೈಮಿಗೆ ಬಂದ್ರೆ ಗಾಡಿ ಎಲ್ಲ ಟೈಮ್ ಟು ಟೈಮ್ ಹೊಂಟೈತಿ. ನಂದು ಈ ಸೀಟ್ ನೋಡೋಣ. ಒಳ್ಳೆ ಇದ್ರದ್ದು ಇಂಟೀರಿಯಲ್ ಎಲ್ಲ ತೋರಿಸ್ತೀನಿ ಬರ್ರಿ ಸ್ವಲ್ಪ. ಲಾಸ್ಟ್ ಟೈಮ್ ತೋರಿಸಿದ್ದೆ, ಬಟ್ ಅದು ಇದರ ಅಪೋಸಿಟ್ ಬಸ್ಸಲ್ಲಿ. ಬಟ್ ಇವತ್ತು ನಾನು ಹೋಗ್ತಾ ಇರೋದು ಇದು ರೆಡ್ ಕಲರ್ ಬಸ್ಸಲ್ಲಿ. ಅದು ಇಂಟೀರಿಯಲ್ ತೋರಿಸ್ತೀನಿ ನಿಮ್ಗೆ. ನಂದು ಫಸ್ಟ್ ಬೆಡ್ ಬುಕ್ ಮಾಡ್ಕೊಂಡೇನಿ, ಲೋವರ್ ಬೆಡ್. ಅಂದರೆ ಡ್ರೈವರ್ ಕ್ಯಾಬಿನಿಗೆ ಹೋಗಕ್ಕೆ ಹತ್ರ ಇರಲಿ ಅಂತ ಹೇಳ್ಬಿಟ್ಟು. ಇವಾಗ ಸಿಟಿ ದಾಟಿದ್ಮೇಲೆ ಮುಂದ್ಗಡೆ ಹೋಗ್ಬಿಡ್ತೀನಿ. ಇವಾಗ ಅವ್ರು ಇರ್ಬಿಟ್ರೆ ಡ್ರೈವರ್ ಇದ್ದಾರೆ, ಒಬ್ರು ಕ್ಲೀನರ್ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಕ್ಯಾಬಿನಲ್ಲಿ ಕೂರಕ್ಕೆ ಜಾಗ ಇರಲ್ಲ. ಅಂದ್ರೆ ಹಂಗೆ ಇಂಟೀರಿಯಲ್ ಒಂದು ತೋರಿಸ್ತೀನಿ ಇದ್ರದ್ದು. ಇದು ನೋಡೋಣ ಇಂಟೀರಿಯಲ್ ಇದ್ರದ್ದು ಈ ಥರ ಐತಿ. ಇದು ಬಂದು ಡಬಲ್ ಬೆಡ್, ಒಂದು ಬ್ಲ್ಯಾಕ್ ಆ್ಯಂಡ್ ಒಂದು ಪಿಲ್ಲೋ ಕೊಟ್ಟಿರ್ತಾರೆ. ಇದು ಬಂದು ನಂದು ಸಿಂಗಲ್ ಬೆಡ್. ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಈ ಥರ ಕೆಳಗಡೆ ಒಂದು ಬೆಡ್ ಹಿಂಗೆ ಕೊಟ್ಟಿರ್ತಾರೆ. ಇದು AC ಬ್ಲೋರ್ ಎಲ್ಲ ತೋರಿಸಿದೆ ನೀವು ಮುಂಚೆ. ಇವಾಗ ಮಲ್ಲೇಶ್ವರಂ ಕಡೆ ಹೊಂಟಿದ್ದು ಗಾಡಿ. ಬನ್ನಿ ನೋಡೋಣ ಯಾವ ಥರ ಓಡಿಸ್ತಾರೆ ಏನಂತೇಳಿ. ಸಿಟಿ ದಾಟಿದ್ಮೇಲೆ ಕ್ಯಾಬಿನಲ್ಲಿ ಕೊಡ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ ನಿಮಗೆಲ್ಲ. ಬರೋಣ. ಯಶವಂತಪುರ ದಾಟಿ 3:30 ಬಂದ್ವಿ. ರೈಟ್ ಟೈಮ್ ಹೊಂಟೈತಿ ಗಾಡಿ ಮಾತ್ರ. ನಮ್ಮ ಪೈಲಟ್ ಅವ್ರು ಸಗತ ಓಡಿಸ್ತಾರ. ಇವರು ನಮ್ಮ ಪೈಲಟ್ ಅವರು. ಇನ್ನೊಬ್ರು ಸೆಕೆಂಡ್ ಪೈಲಟ್ ಅದರ, ಇವರು ಸೆಕೆಂಡ್ ಪೈಲಟ್. ಹಾಯ್ ಕರೋಜಿ, ನಿಮ್ಮ ಹೆಸರು ಆಪ್ಕ ನಾಮ್ಕೆ? ಅಕ್ರಮ್ ಭಾಷಾ ಅಂತವ್ರು. ಇವ್ರು ಕಿನ್ನರ್ ನಮ್ಮ ಚಾಲಕರು. ಇವರು 3ನೇ ಚಾಲಕರು ಇವರು. ವೋಲ್ವೋ 9600. ಗುರುಗುಂಟೆ ಪಾಳ್ಯ ಸಿಗ್ನಲ್ ಹತ್ರ ಬಂದ್ವಿ. ಬರೀ ಹಂಗೆ ಸಿಟಿ ದಾಟಿದ್ಮೇಲೆ ತೋರಿಸ್ತಾ ಹೋಗ್ತೀನಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್. ಬರೋಣ. ಬೆಂಗಳೂರು ಸಿಟಿ ಎಲ್ಲ ದಾಟಿ ನೆಲಮಂಗಲ ಟೋಲ್ ಹತ್ರ ಬಂದ್ವಿ. 4 ಗಂಟೆ 1 ಅವರ್ ಅಂಕ್ರೆ ಸಿಟಿ ಪಾಸ್ ಆಗಕ್ಕೆ ಬೇಕಾ. 1 ಅವರ್ ಆಯ್ತು ಸಿಟಿ ದಾಟಿ ಬಂದ್ವಿ ಆಲ್ರೆಡಿ.
गावाच्या आहे ते गावाच्या रात ऐसे में सलीम को ಚೆನ್ನಾಗಿದ್ದೀರಾ ಅವರಿಲ್ಲ ಶರ್ಮಾ ಫೋನ್ ಮಾಡಿದ್ರು ಶರ್ಮಾ ಬಸ್ ಫೋನ್ ಮಾಡಿದ್ರು ಶರ್ಮಾ ದೋಸ್ತ್ తీసుకుంటే నమ్మదు ಬರೋಣ 4:55 ಆಯ್ತು. ಇಲ್ಲಿ ತುಮಕೂರು ಹತ್ರ ಹಿಂದೆ ಒಂದು ಹೋಟೆಲಿಗೆ ಸ್ಟಾಪ್ ಮಾಡಿದ್ರೆ ಇಲ್ಲಿ ಇನ್ನೊಬ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರೆ ಎಲ್ಲದಕ್ಕೆ ಅವರು ಕೂಡ ವಾಹನ ಚಾಲಕರು ಬೆಂಗಳೂರು ಮತ್ತು ದಾವಣಗೆರೆ ಡಿಪೋ ಬಸ್ ಓಡಿಸ್ತಾರೆ, ಎಲೆಕ್ಟ್ರಿಕಲ್ ಬಸ್ ಇದೆ ಅವ್ರ ಬಸ್. ಮೊನ್ನೆ ಸಿಗ್ಬೇಕಂತಂದೆ ಬಟ್ ಇವ್ರು ಸಿಗಲಿಲ್ಲ ನನಗೆ, ಮತ್ತು ಬೇರೆ ಅವರು ಸಿಕ್ಕರು. ಇವತ್ತು ಲಕ್ಕಿಲಿ ಸಿಕ್ಕರು. ಇರಲಿ ಅಣ್ಣ, ಥ್ಯಾಂಕ್ಸ್. ಹಿಂಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲ ಡ್ರೈವರ್ಗೂ ಸಪೋರ್ಟ್ ಮಾಡಿ. ನಿಮ್ಮ ಹೆಸರು ಅಣ್ಣ? ಲೋಕೇಶ್ ಅಂತ ಅವರು. ಲೋಕೇಶ್ ಅವ್ರನ್ನ ಭೇಟಿಯಾಗಿ ತುಂಬ ಖುಷಿ ಆಯ್ತು ನನಗೆ. ಬಟ್ ಮೊನ್ನೆ ಸಿಗಬೇಕಾಗಿತ್ತು, ಸಿಗಲಿಲ್ಲ ಅವರು. ಇವತ್ತು ಸಿಕ್ಕರೆ ಅವ್ರ ಬಸ್ ತೋರಿಸ್ತೀನಿ ಬರ್ರಿ. ಇದೇ ಲೋಕೇಶ್ ಅವ್ರ ಬಸ್. ಲೋಕೇಶ್ ಅಣ್ಣ, ನೆಕ್ಸ್ಟ್ ಟೈಮ್ ಬರ್ತೇನೆ ಪಕ್ಕ ನಿಮ್ಮ ಬಸ್ಸಲ್ಲೇ ಲಾಗ್ ಮಾಡೋಣ ಅವ್ನು. ಬಟ್ ನೀವು ಸಿಗಬೇಕಾಗಿತ್ತು ಲಕ್ಕಿ, ಬಟ್ ಬೇರೆ ಯಾರೋ ಸಿಕ್ಕರು ಅವತ್ತು ನಮಗೆ. ಸೊ ಈ ಗಾಡಿ ನಮ್ಮ ಗಾಡಿ ಹೊಂಡ್ತೀವಿ. ಇವಾಗ ಟೈಮ್ ಆಯ್ತು, ತೆಗಿತಾ ಇದ್ದಾರೆ. ಟೀ ಬ್ರೇಕ್ ಮುಗೀತು. ಇಲ್ಲ ಸೊ ರೈಟ್, ಚಲೋ ಭಯ್ಯ. ಸೊ ಪೈಲಟ್ ಚೇಂಜ್ ಆದ್ರೆ ಇವಾಗ ಬರೋಣ. ಟೀ ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಶಿರಾ ಟೋಲ್ ಹತ್ರ ಬಂದ್ವಿ. ತುಮಕೂರು ಎಲ್ಲ ದಾಟಿ ಸಿಟಿ ಎಲ್ಲ ಕ್ರಾಸ್ ಆಗಿ ಬಂದ್ವಿ. ಸಖತ್ತಾಗಿ ಕೂಲಾಗಿ ಓಡಿಸ್ತಾರೆ ನಮ್ಮ ಡ್ರೈವರ್ ಸರ್. ಮಸ್ತ್ ಸಿಟಿ ದಾಟಿದ ಮೇಲೆ ಹಂಗೆ ಕಂಟಿನ್ಯೂ ಕ್ಯಾಬಿನ್ ಒಳಗೆ ಹೋಗ್ಕೊಂತೀನಿ. ಇಬ್ರು ಡ್ರೈವರ್ ಸರ್ ಫುಲ್ ಸಪೋರ್ಟಿವ್ ಆಗ್ಯದಾರ ನಮ್ಗೆ. ಬಟ್ ಏನಪ್ಪ ಅಂದ್ರೆ ಗಾಡಿ 80 ಲಾಕ್ ಐತಿ, ಹಂಗಾಗಿ ಒಂಥರ ಬೋರ್ ಅನಿಸುತ್ತೆ. ಈಗ 80 ಅಂತಂದ್ರೆ ಓಲೋ ಬಸ್ 80 ಓಡಿಸಿದ್ರೆ ಅದು ಬಸ್ ಓಡ್ತಾ ಇದಿಲ್ಲ ಅನಿಸುತ್ತೆ. ಒಳಗಡೆ ಕುಂತವ್ರಿಗೆ ಅಷ್ಟು ನಿಧಾನಕ್ಕೆ ಹೋಗ್ತಾ ಇದೆ ಅನಿಸುತ್ತೆ. ಕ್ಯಾಬಿನ್ ಒಳಗೆ ಹೋಗ್ತೀನಿ ಫುಲ್. ಬರೀ ಓಡಿಸಿದ್ರೆ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರಿಗೆ. ಬರ್ರಿ ಯಾವ್ದಾರ ಹೊಂಟೆ ತೋರಿಸ್ತೀನಿ ನಿಮ್ಗೆ. 80 ಅಂದ್ರೆ ಫುಲ್ ಒಂಥರ ಬೋರಿಂಗ್ ಅನಿಸ್ಬಿಡೋದು. ಓಲೋ ಬಸ್ 80 ಎಲ್ಲ ಇರಲೇಬಾರ್ದು. 100 ಹೋಗ್ಬೇಕು ಮಿನಿಮಮ್ ಅಂದ್ರೆ. ಇದ್ರೂ ಟೈಮಿಂಗ್ ಎಲ್ಲ ಒಂದೇ ಸ್ಪೀಡಲ್ಲಿ ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ, ಟೈಮಿಂಗ್ ಕವರ್ ಆಗುತ್ತೆ ಆ ಲೆವೆಲ್ಗೆ. 100 ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮಿಂಗ್ ಕವರ್ ಆಗ್ತೈತೆ ನನ್ನ ಪ್ರಕಾರ. ಬರೀ ತೋರಿಸ್ತೀನಿ ಗಿಡಿಗೆ ಹೊರಟಿದೆ ಅಂತ.
ಟೈಮ್ ಬಂದು 6:45 ಹಿರಿಯೂರು ಹತ್ರ ಬಂದಿದ್ದೀವಿ. ಒಳ್ಳೆ ನಮ್ಮ ಜೊತೆ ಇನ್ನೊಂದು ಸೀಬೋರ್ಡ್ ಗಾಡಿ ಐತಿಲ್ಲ, ಹಳೆ ಗಾಡಿ ಓಲೋ B11 ಸಿಟ್ಟಿಂಗ್ ಗಾಡಿ ಅದು, ಸೆಮಿ ಸ್ಲೀಪರ್, 100 ಸ್ಪೀಡ್ ಅದ್ರದ್ದು, ಇದ್ರದ್ದು 80 ಸ್ಪೀಡ್. ಅಂದ್ರೂ ಅದ್ರ ಜೊತೆ ಹೊಂಟೈತೆ ಗಾಡಿದು. ಅಷ್ಟು ಕರೆಕ್ಟಾಗಿ ಗಾಡಿ ಡ್ರೈವರ್ ಸರ್ ಮೇಂಟೈನ್ ಮಾಡತ್ತಾರ ಸ್ಪೀಡ್ ಒಂದೇ ಲೆವೆಲಲ್ಲಿ. 100 ಓಡುವಂಥ ಸ್ಪೀಡ್ ಗಾಡಿ ಜೊತೆಗೆ ಕಾಂಪಿಟೇಷನ್ ಮಾಡುವಂತ ಇದ್ರು. ಗಾಡಿ ಮುಂದೆ ಇದೆ ಅದು, ಬಟ್ ಎಲ್ಲೋ ಒಂದು 2 ನಿಮಿಷ ಅವ್ರು ನಿಲ್ಲಿಸಿದೆ ಅಂದ್ರೆ ಈ ಗಾಡಿ ಹೋಗ್ಬಿಟ್ಟು ಅದನ್ನ ಇಮಿಡಿಯೇಟ್ ರೀಚ್ ಮಾಡೋದು. ಭಾರಿ ಸಖತ ಓಡಿಸೋದ್ರು ಒಂದೇ ಲೆವೆಲ್ ಒಳಗೆ 80 ಸ್ಪೀಡ್ ಒಳಗೆ. ಬರೀ ತೋರಿಸ್ತೇನೆ. 6:45 ಹೊಳ್ಳಿ ದಾವಣಗೆರೆ ಒಳಗಡೆ ಹೋಗುತ್ತಿದ್ದ. ಒಳಗಡೆ ಹೋಗ್ಬಿಟ್ಟು ವಾಪಸ್ ಬರೋಕೆ ಒಂದು ಹಾಫ್ ಆನ್ ಅವರ್ ಹೋಗ್ಬೋದು ಅನ್ಸುತ್ತೆ. ನೋಡೋಣ ಬನ್ನಿ, ಅಲ್ಲಿ ಹೇಳ್ತೇನೆ ನಿಮ್ಗೆ ಎಷ್ಟು ಅವರ್ ಹೋಗ್ತೇನೆ. ಹಾಫ್ ಆನ್ ಅವರ್ ಸಿಟಿ ಒಳಗಡೆ ಹೋಗಿ ಹೊರಗಡೆ ಬರ್ತಿಸ್ತೀನಿ ಅಂತ ಹೇಳಿ. ಬರೋಣ. 7:10 ಟೈಮ್ ಕರೆಕ್ಟಾಗಿ ಚಿತ್ರದುರ್ಗ ಬೈಪಾಸ್ ಕ್ರಾಸ್ ಆಗತ್ತೇವೆ ನೋಡ. ಚಿತ್ರದುರ್ಗ ಆಗ್ತೀವಿ ಈಗ. ದಾವಣಗೆರೆ ಒಳಗಡೆ ಹೋಗ್ಬೇಕಾ, ಹೋಗಿ ಹೊರಗಡೆ ಬಂದ್ಮೇಲೆ ಮತ್ತೆ ತಿರ್ಗಿ ಬರ್ತೀವಿ. ಬಟ್ ಟೈಮಿಂಗ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ ಗಾಡಿ ನನ್ನ ಪ್ರಕಾರ, ಏನು ಲೇಟ್ ಏನಿಲ್ಲ. ಟೈಮಿಂಗ್ ಏನು ಲೇಟ್ ಇಲ್ಲ ನನ್ನ ಪ್ರಕಾರ. ಅಂದ್ರೆ 3 ಗಂಟೆಗೆ ಬಿಟ್ಟಿದ್ದು ನಾವು ಆನಂದರಾವ್ ಸರ್ಕಲ್. ಇಲ್ಲಿ 4:10 ಹೋದಂಗೆ ಆಯ್ತು. ಬಟ್ 4 ಗಂಟೆ ಕರೆಕ್ಟ್ ಆಗಿದೆ. ಯಾಕಂದ್ರೆ 1 ಗಂಟೆ 15 ನಿಮಿಷ ಆನಂದರಾವ್ ಸರ್ಕಲ್ ಇಂದ ನಿಮಗೆ ಅಪ್ ಟು ಪೀನ್ಯಾಕ್ ಬರೋವರೆಗೂ ಹೋಯ್ತು. ಮತ್ತೆ ಪೀನ್ಯಾದಿಂದ ಚಿತ್ರದುರ್ಗ 200 ಕಿಲೋಮೀಟರ್ ಲೆಕ್ಕ. 2.5 ಗಂಟೆಯಲ್ಲಿ ಬರ್ಬೋದು. ಬಟ್ ಅದು 100 ಕಿಲೋಮೀಟರ್ ಸ್ಪೀಡ್ ಓಡೋ ಗಾಡಿಲಿ, 80 ಕಿಲೋಮೀಟರ್ ಸ್ಪೀಡ್ ಓಡೋ ಗಾಡಿಲಿ 4 ಗಂಟೆ 10 ನಿಮಿಷ ಟೋಟಲ್ ಓವರ್ ಆಲ್ಗೆ. ಒಳ್ಳೆ 20 ನಿಮಿಷ ಟೀ ಬ್ರೇಕ್ ಕೊಟ್ಟಿರ್ತಾರೆ ಅಲ್ಲಿ. ಅದನ್ನೆಲ್ಲ ನೋಡಿದ್ರೆ ಸೊ ಟೈಮಿಂಗ್ ಏನು ಹೇಳ್ತಿಲ್ಲ, ಕರೆಕ್ಟಾಗಿ ಓಡ್ತಾ ಇದೆ ಗಾಡಿ. ಬಟ್ 80 ಸ್ಪೀಡ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರು ಲೇಟ್ ಆಗಿಲ್ಲ. ನಾನು ಲೇಟ್ ಆಗಿದೆ ಅಥವಾ ನಮ್ಮ ಮಾಮೂಲಿ 100 ಸ್ಪೀಡ್ ಓಡಿಸಿರೋ ಗಾಡಿ ಕಂಪೇರ್ ಮಾಡಿ ನೋಡಿದ್ರೆ ನನ್ನ ಪ್ರಕಾರ ಏನು ಲೇಟ್ ಇಲ್ಲ. ಯಾಕಂದ್ರೆ ಗಾಡಿ ನಾವು 20 ನಿಮಿಷ ವಾಶ್ರೂಮ್ಗೆ ಅಂತ ಬಿಟ್ಟಿರಲ್ಲ, ಅಲ್ಲಿ ಕಂಪೇರ್ ಮಾಡಿದ್ರೆ ಕರೆಕ್ಟ್ ಆಗಿದೆ. ಬನ್ನಿ ನೋಡೋಣ. 80 ಸ್ಪೀಡ್ ಹೊಡೆದ್ರೆ ಲೇಟ್ ಆಗುತ್ತೆ ಅಂತೇನಿಲ್ಲ, ಕರೆಕ್ಟಾಗಿ ಟೈಮ್ ಟು ಟೈಮ್ ಬರ್ತಾ ಇರುತ್ತೆ. ಬಟ್ ಓಡಿಸೋ ಡ್ರೈವರ್ ಮೇಲೆ ಇರುತ್ತೆ. ಬರೋಣ. ಜಸ್ಟ್ ಸರ್ವಿಸ್ ರೋಡಿಂದ ಒಳಗಡೆ ಬಂದ ಗಾಡಿ ದಾವಣಗೆರೆ. 8:05 ಟೈಮ್ ಕಾಣಲ್ಲ. ಒಳ್ಳೆ ಬೈಪಾಸ್ ಹತ್ಬೇಕಂದ್ರೆ ಎಷ್ಟು ಹೊತ್ತು ಅಂತ ನೋಡೋಣ. ಹಾಫ್ ಆನ್ ಅವರ್ ಹೋಗ್ಬೋದು ಮೇ ಬಿ. ಪಿಕಪ್ ಮಾಡಿಕೊಂಡು ಒಳ್ಳೆ ಅಲ್ಲಿ ಹೋಗಿಂದ ತೋರಿಸ್ತೇನೆ ನಿಮ್ಗೆ ಅದು ಎಲ್ಲಿ ಪಿಕಪ್ ಇರ್ತಿರೋ ಅಂತೇಳಿ. ಪಿಕಪ್ ಕಿಧर रहता है ना ये? इसके बाद त्रिशूल टैकेस, त्रिशूल टाकीज. त्रिशूल होटल त्रिशूल टैकेस के पास है. ಹಾ ತ್ರಿಶೂಲ್ ಟಾಕೀಸ್ ಹತ್ರ ಹತ್ತಿರುತ್ತೆ. ಹೋಟೆಲ್ ಅಪೂರ್ವ ಅಲ್ಲಿ ಇರುತ್ತೆ ನೋಡೋಣ. ಇದ್ರ ಪಿಕಪ್ ಪಾಯಿಂಟ್ ಅನ್ನಂಗೆ ಅದೊಂದು ಹೇಳ್ಬಿಡ್ತೇನೆ. ಸಿಟಿ ಒಳಗಡೆ ಇಲ್ಲಿಂದ ಒಳಗಡೆ ದಾವಣಗೆರೆ ಎಂಟ್ರಿ ನೋಡೋಣ. ಕರೆಕ್ಟಾಗಿ ದಾವಣಗೆರೆ ಪಿಕಪ್ ಮಾಡಿ ಬೈಪಾಸಿಗೆ ಬಂದು ಜಾಯ್ನ್ ಆದ್ವಿ. ಟೈಮ್ ಬಂದು 8:35 ಕಾಣಲ್ಲದ. ಕರೆಕ್ಟಾಗಿ ಹಾಫ್ ಆನ್ ಅವರ್ ಹೋಯ್ತು ನೋಡೋಣ. ನಾ ಹೇಳಿದ್ನಲ್ಲ ದಾವಣಗೆರೆ ಒಳಗಡೆ ಹೋಗಿ ಪಿಕಪ್ ಮಾಡ್ಕೊಂಡ್ ಬರುತ್ತೆ. ಬಟ್ ಅಂದ್ರೆ ಪ್ಯಾಸೆಂಜರ್ ಇಮಿಡಿಯೇಟ್ ಆಗಿ ಬರ್ಬೇಕು. ಲೇಟ್ ಆದ್ರೆ ಇನ್ನೂ ಲೇಟ್ ಆಗುತ್ತೆ. ಹೋದ ತಕ್ಷಣ ಪ್ಯಾಸೆಂಜರ್ ಬಂದ್ರೆ ಒಂದು 5 ಮಿನಿಟ್ಸಲ್ಲಿ ಪ್ಯಾಸೆಂಜರ್ ಹಚ್ಕೊಂಡ್ಬಿಟ್ಟು ಬಂದ್ರೆ ಅರ್ಧ ಗಂಟೆ ಹೋಗುತ್ತೆ. ಅರ್ಧ ಗಂಟೆ ಒಳಗಡೆ ದಾವಣಗೆರೆ ಸಿಟಿ ಒಳಗೆ ಪಿಕಪ್ ಮಾಡಿದ್ವಿ. ಮುಂದೆ ಹುಬ್ಳಿಯವ್ರಿಗೆ ಟೋಟಲ್ ಟೈಮ್ ಎಷ್ಟು ತೊಗೊಳ್ತೀನಿ ಅಂತ ಹೇಳ್ತೀನಿ. ಒಳ್ಳೆ ಊಟಕ್ಕೆ ಹಾಕ್ಬೋದು. ಅವ್ರಿಗೆ ಹುಬ್ಳಿಗಿನ ಮುಂಚೆ ಊಟಕ್ಕೆ ಹಾಕ್ತಾರೆ. ಎಲ್ಲಿ ಹಾಕ್ತಾರೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಬನ್ನಿ ಮುಂದೆ ತೋರಿಸ್ತಾ ಹೋಗ್ತೀನಿ. ಮತ್ತೆಲ್ಲ ಎಲ್ಲಿ ಸ್ಟಾಪ್ ಮಾಡ್ತಾರ ಏನು ಅಂತ ಹೇಳ್ಬಿಟ್ಟು. ಜಸ್ಟ್ ಪಾಸ್ ಆದ ಸಿಗೋಣ ನಾನು. ಸರಿ
ಅವ್ರನ್ನ ಟೈಮ್ ಬಂದು 10:25 10 ಗಂಟೆಗೆ ಊಟಕ್ಕೆ ತರಬಿದ್ರು. ಇನ್ನೊಂದು 5 ನಿಮಿಷ ತೆಗಿತಾರೆ. ಒಂದು ಹಾಫ್ ಆನ್ ಅವರ್ ಹೋದಂಗೆ ಬಂಕಾಪುರ ಟೋಲ್ ಹತ್ರ ಬಂದು ಊಟಕ್ಕೆ ತರಬೇರಿ ಅವ್ರು. ಇಲ್ಲೇ ಒಳ್ಳೆ ಪೈಲಟು ಚೇಂಜ್ ಆದ್ರೆ ಇಲ್ಲಿಂದ ಇನ್ನೊಂದು ಹಾಫ್ ಆನ್ ಅವರ್ ಒಳಗಂದ್ರೆ ಹೋಗ್ತಾರೆ ಹುಬ್ಳಿಗೆ. ಇವ್ರು ಕುಂತಾರೆ ಪೈಲಟ್. ಹೊಡೆತ ಗಾಡಿ ಮತ್ತೊಮ್ಮೆ ಬರೋಣ. ಟೈಮ್ ಬಂದು 10:35. ಊಟ ಮಾಡಿ ಬ್ಯಾಕ್ ಟು ಆನ್ ರೋಡ್. 10:00 ಡ್ರಾಪಿಂಗ್ ಪಾಯಿಂಟ್ ಇತ್ತು. ಬಟ್ ಇನ್ನೊಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಹೋಗಿ ರೀಚ್ ಆಗ್ತಿತ್ತು ಬೈಪಾಸಿಗೆ. ಬಟ್ ರೈಟ್ ಟೈಮ್ಗೆ ಬಂದಂಗೆ ಆಯ್ತು. ಬೇರೆ ನೋಡೋಣ ಎಷ್ಟೊತ್ತು ನೋಡಿ ಮಾಡ್ದಂತೆ. ಯಾಕಂದ್ರೆ ದಾವಣಗೆರೆ ಸಿಟಿ ಒಳಗಡೆ ಹೋಗಿರುತ್ತಲ್ಲ ಇದು, ಹಾಗಾಗಿ ಆ ಟೈಮಿಂಗ್ ಅದಕ್ಕೆ ಕರೆಕ್ಟ್ ಆಗುತ್ತೆ. ಬರೀ ಎಂಡ್ ಒಳಗೆ ಹೋಗಿ ಎಷ್ಟು ಟೈಮ್ ಆಯ್ತೇನ ಅಂತ ಹೇಳ್ತೇನೆ ನಿಮ್ಗೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತೇಳಿ. ಹಾಂ, ಫುಲ್ ಪರ್ಫೆಕ್ಟ್ ಆದಂಗೆ. ಹಾಂ, ಅಂತೂ ಹುಬ್ಳಿಗೆ ಬಂದು ರೀಚ್ ಆದ್ವಿ 11 ಗಂಟೆ 5 ನಿಮಿಷ. ಸೊ 11 ಗಂಟೆ 5 ನಿಮಿಷ ಕರೆಕ್ಟಾಗಿ ಕರ್ಕೊಂಡ್ಬಂದ್ರಣ. ದಾವಣಗೆರೆ ಸಿಟಿ ಒಳಗಡೆ ಹೋಗುತ್ತದ. 11 ಗಂಟೆ 7 ನಿಮಿಷ ಆಯ್ತಾ. 11 ಗಂಟೆ 7 ನಿಮಿಷ ದಾವಣಗೆರೆ ಸಿಟಿ ಒಳಗಡೆ ಹೋಗ್ತಾರಲ್ಲ, ಅದಕ್ಕೋಸ್ಕರ ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಆಗಿರುತ್ತೆ. ಆ್ಯಕ್ಚುಲಿ 10:00 ಅಂತ ಕೊಟ್ಟಿರ್ತಾರೆ ಅವರು ಡ್ರಾಪಿಂಗ್ ಪಾಯಿಂಟಲ್ಲಿ. ಸೊ ಹಾಫ್ ಆನ್ ಅವರ್ ಪ್ಯಾಸೆಂಜರ್ಸ್ ವಾಶ್ರೂಮ್ ಅಂತ ಹೋದಾಗ 20 ನಿಮಿಷ ಅಂದರೆ ಹಾಫ್ ಆನ್ ಅವರ್ ಮೇಲೆ ಬರ್ತಿರ್ತಾರೆ ಅವರು. ಹೊಳ್ಳಿ ಊಟಕ್ಕೆ ಬಿಟ್ಟಾಗ 20 ನಿಮಿಷ ಅಂತ ಡ್ರೈವರ್ಸ್ ಎಲ್ಲ ಹೇಳ್ತಾರೆ. ಅವರು ಅರ್ಧ ಗಂಟೆ ಅಥವಾ 40 ನಿಮಿಷ ಹಿಂಗೆಲ್ಲ ಬಂದಿರ್ತಾರೆ. ಹಾಗಾಗಿ ಲೇಟ್ ಆಗಿರುತ್ತೆ. ಮಿಡ್ಲೆ ವಾಶ್ರೂಮ್ ಎಲ್ಲ ಸ್ಟಾಪ್ ಮಾಡಿರ್ತಾರೆ. ಸೊ ಕರೆಕ್ಟಾಗಿ ಕರ್ಕೊಂಬಂದರು. ಜರ್ನಿ ಅವರ್ಸ್ ಬಂದು 8 ಅವರ್ ಆಯಿತು. ಜರ್ನಿ ಅವರ್ಸ್ ಬಂದು 8 ಅವರ್ ಆಯಿತು. ಕಿಲೋಮೀಟರ್ ಬಂದು 405 ಕಿಲೋಮೀಟರ್ ಆಗುತ್ತಾನ ಇದು. ಬೈ ಕ್ಯಾಬಿನಿಗೆ ಲೈಟಿಗೆ 405 ಕಿಲೋಮೀಟರ್ ಆಗುತ್ತೆ. 8 ಅವರ್ ಕರೆಕ್ಟಾಗಿ ಕರ್ಕೊಂಬಂದ್ರು. ಅದು 80 ಸ್ಪೀಡ್ಗೆ ಲಾಕ್ ಇದ್ದಿದ್ದು. 80 ಮೇಲೆ ಓಡಲ್ಲ ಗಾಡಿ. ಅದಾದ ರೈಟ್ ಟೈಮಿಗೆ ಕರ್ಕೊಂಬಂದ್ರು. ಇವರು ಸೆಕೆಂಡ್ ಪೈಲಟ್ ಅವ್ರಿಗೆ ಮುಖೋತಾರೆ ರೆಸ್ಟಿಗೆ. ಇಲ್ಲಿನವರು ಅದನ್ನು ತೋರಿಸ್ತೀನಿ. ಅವ್ರಿಗೊಂದು ಥ್ಯಾಂಕ್ಸ್ ಭಯ. ಥ್ಯಾಂಕ್ಸ್ अच्छे से लेके. ಇವರು ಪೈಲಟ್, ಇವರು ಕರೆಕ್ಟಾಗಿ ಕರ್ಕೊಂಬಂದ್ರು. ಭಯ बहुत अच्छे से लेके राइट टाइम पे 80 स्पीड पे वो भी. ಇದಿಷ್ಟು ನೋಡೋಣ. ಶರ್ಮಾ ಟ್ರಾವೆಲ್ಸ್ ಓಲೋ B8R. ಓಲೋ B11 ಎಲ್ಲ ಹೋಯ್ತು ಇವಾಗ. ಓನ್ಲಿ ಏನಾದ್ರು ಓಲೋ B8R ಅಂತ ಕರೀತಾರೆ. ಶರ್ಮಾ ಟ್ರಾವೆಲ್ಸ್ ಓಲೋ B8R 9600 ಫುಲ್ ಸ್ಲೀಪರ್ ಇದೆ. ಬ್ಯಾಂಗ್ಳೂರಿಂದ ಮುಂಬೈಗೆ ಹೊಂಟೈತಿ. ಹುಬ್ಳಿಗೆ ಜರ್ನಿ ಮಾಡೀನಿ. ಬಂದು ನೋಡೋಣ ಇದು ಹುಬ್ಳಿ ಆಯ್ತಾ. ಗಬ್ಬರು ಬಾಯ್ ಬಾಸ. ಥ್ಯಾಂಕ್ ಯು ಫಾರ್ ವಾಚಿಂಗ್.